ಎಲ್ಲರಿಗೂ ನಮಸ್ಕಾರ. ಪರಿಮಳ ಕಿಚನ್ಗೆ ಸ್ವಾಗತ. ನಾನು ನಿಮ್ಮ ಪರಿಮಳ. ಇವತ್ತು ನಾನು ಬೆಳಗಿನ ಉಪಹಾರಕ್ಕೆ ಮತ್ತು ಲಂಚ್ ಬಾಕ್ಸ್ಗೆ ಸರಿ ಹೊಂದುವಂತಹ ಕರಿಬೇವಿನ ಮಸಾಲೆ ಶೇಂಗಾ ಅನ್ನ ಮಾಡುವುದು ಹೇಗೆ ಅಂತ ತೋರಿಸ್ತಿದ್ದೀನಿ. ಇದಕ್ಕೆ ಹಾಕುವ ಮಸಾಲೆ ರೆಡಿ ಮಾಡಿ ಇಟ್ಕೊಂಡ್ರೆ 1 ತಿಂಗಳು ಕೆಡಲ್ಲ. ದೇವಸ್ಥಾನದಲ್ಲಿ ಕೊಡುವ ಪ್ರಸಾದದಷ್ಟು ರುಚಿಯಾಗಿ ಇರುತ್ತೆ. ಹಾಗಾದ್ರೆ ಬನ್ನಿ ಇದಕ್ಕೆ ಏನೇನ್ ಪದಾರ್ಥ ಹಾಕ್ಬೇಕು ಮತ್ತು ಮಾಡುವ ವಿಧಾನ ನೋಡ್ಕೊಳ್ಳೋಣ. ಮೊದಲಿಗೆ ಗ್ಯಾಸ್ ಮೇಲೆ ಒಂದು ಬಾಂಡ್ಲಿ ಇಟ್ಟಿದ್ದೀನಿ. ಬಾಂಡ್ಲಿಗೆ ನೋಡಿ 2 ಸ್ಪೂನ್ ಅಷ್ಟು ಎಣ್ಣೆ ಹಾಕೋತಾ ಇದ್ದೀನಿ. ಎಣ್ಣೆ ಚೆನ್ನಾಗಿ ಕಾದ್ಮೇಲೆ 1 ಸ್ಪೂನ್ ಅಷ್ಟು ಜೀರಿಗೆ ಹಾಕೊಂಡಿದ್ದೀನಿ. ಜೀರಿಗೆನೂ ಅಷ್ಟೇ ಚೆನ್ನಾಗಿ ಚಟಪಟ ಅಂತ ಸಿಡಿಬೇಕು, ಅವಾಗಲೇ ಒಳ್ಳೆ ಪರಿಮಳ ಬರುತ್ತೆ. 1 ಸ್ಪೂನ್ ಅಷ್ಟು ಕಡಲೆಬೇಳೆ ಹಾಕೋತಾ ಇದ್ದೀನಿ. ಕಡಲೆಬೇಳೆನೂ ಅಷ್ಟೇ ಸ್ವಲ್ಪ ಎಣ್ಣೆ ಜೊತೆಗೆ ಫ್ರೈ ಆಗಬೇಕು, ಕಲರ್ ಚೇಂಜ್ ಆಗಬೇಕು, ಇಲ್ಲಾಂದ್ರೆ ಕಡಲೆಬೇಳೆ ಹಸಿ ವಾಸನೆ ಬರುತ್ತೆ. ಹಾಗೆ 1 ಸ್ಪೂನ್ ಅಷ್ಟು ಉದ್ದಿನಬೇಳೆ ಹಾಕೊಂಡಿದ್ದೀನಿ. ಉದ್ದಿನಬೇಳೆನೂ ಅಷ್ಟೇ ಅದ್ರ ಜೊತೆಗೇನೆ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. 3 ಸ್ಪೂನ್ ಅಷ್ಟು ಶೇಂಗಾ ಬೀಜ ಹಾಕೋತಾ ಇದ್ದೀನಿ. ಶೇಂಗಾ ಬೀಜ ಹಾಕೊಳ್ಳೋದ್ರಿಂದ ರುಚಿ ತುಂಬಾ ಚೆನ್ನಾಗಿರುತ್ತೆ, ಮತ್ತೆ ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೇದು. ಅದಿಷ್ಟು ಚೆನ್ನಾಗಿ ಫ್ರೈ ಆದ್ಮೇಲೆ 6 ನಾನು ಬ್ಯಾಡಗಿ ಮೆಣಸಿನ್ಕಾಯಿ ಹಾಕೋತಾ ಇದ್ದೀನಿ. ನಿಮಗೆ ಬೇಕಾದ್ರೆ ಗುಂಟೂರು ಮೆಣಸಿನ್ಕಾಯಿ, ಬ್ಯಾಡಗಿ ಮೆಣಸಿನ್ಕಾಯಿ ಮಿಕ್ಸ್ ಮಾಡಿ ಹಾಕೋಬಹುದು. ನಾನಿಲ್ಲಿ ಒಂದೇ ತರ ಮೆಣಸಿನ್ಕಾಯಿ 6 ಮೆಣಸಿನ್ಕಾಯಿ ತಗೊಂಡಿದ್ದೀನಿ ಖಾರಕ್ಕೆ. ಅದಿಷ್ಟು ಚೆನ್ನಾಗಿ ಫ್ರೈ ಆದ್ಮೇಲೆ 1 ಸ್ಪೂನ್ ಅಷ್ಟು ಬಿಳಿ ಎಳ್ಳು ತಗೊಂಡಿದ್ದೀನಿ. ನೀವು ಬೇಕಾದ್ರೆ ಕರಿ ಎಳ್ಳು ಬೇಕಾದ್ರೆ ತಗೋಬಹುದು, ಬಿಳಿ ಎಳ್ಳು ಬೇಕಾದ್ರೆ ಹಾಕೋಬಹುದು. 1 ನೆಲ್ಲಿಕಾಯಿ ಗಾತ್ರದಷ್ಟು ಹುಣಸೆ ಹಣ್ಣು ತಗೊಂಡಿದ್ದೀನಿ. ನೋಡಿ, ಹುಣಸೆ ಹಣ್ಣಂತೂ ಹಾಕ್ಲೇಬೇಕಾಗತ್ತೆ. ಅದನ್ನು ಸುತ್ತ ಎಣ್ಣೆ ಜೊತೆಗೆ ಚೆನ್ನಾಗಿ ಫ್ರೈ ಆಗ್ಬೇಕು. ಅವಾಗ ನಾವು ಹಾಕಿರೋ ಪದಾರ್ಥ ಎಲ್ಲ ಯಾವುದು ಹಸಿ ವಾಸನೆ ಇರಲ್ಲ. ಈ ಟೈಮಲ್ಲಿ ಸ್ವಲ್ಪ ಇಂಗು ಹಾಕೋತಾ ಇದ್ದೀನಿ. ಇಂಗು ಅಷ್ಟೇ ಎಣ್ಣೆಲಿ ಚೆನ್ನಾಗಿ ಫ್ರೈ ಆದ್ರೆ ಅದ್ರ ಘಮ ಬಿಟ್ಕೊಳ್ಳುತ್ತೆ. ಇಷ್ಟು ರೆಡಿ ಆಗಿದೆ. ತಣ್ಣಗೆ ಹಾಕಿ ಬಿಟ್ಬಿಡೋಣ. 1 ಬಾಂಡ್ಲಿಗೆ 1 ಸ್ಪೂನ್ ಅಷ್ಟು ಎಣ್ಣೆ ಹಾಕೊಂಡಿದ್ದೀನಿ. ಎಣ್ಣೆ ಸ್ವಲ್ಪ ಬಿಸಿ ಆದ್ಮೇಲೆ 1 ಗೆಡ್ಡೆ ಬೆಳ್ಳುಳ್ಳಿನ ಸಿಪ್ಪೆ ತೆಗೆದು ಜಜ್ಜಿಟ್ಟಿದ್ದೀನಿ. ಅದನ್ನು 1 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ತುಂಬಾ ಕಪ್ಪಾಗಬಾರ್ದು, ಜಸ್ಟ್ ಕಲರ್ ಚೇಂಜ್ ಆದ್ರೆ ಸಾಕು. ಒಳ್ಳೆ ಘಮ ಬರ್ತಾ ಇದೆ. ಇಷ್ಟಾದ್ರೆ ಸಾಕು. ಈಗ ಬೆಳ್ಳುಳ್ಳಿ ಎಲ್ಲ ತೆಕ್ಕೊಂಡಾದ್ಮೇಲೆ 1 ಬೌಲ್ ತುಂಬಾ ಕರಿಬೇವು ತಗೊಂಡಿದ್ದೀನಿ. ಚೆನ್ನಾಗಿ ತೊಳೆದು ಇಟ್ಟಿದ್ದೀನಿ. ಅದನ್ನ ತಗೊಂಡಿದ್ದೀನಿ. 1 ಕಟ್ ಆಗುತ್ತೆ ಅಂದಾಜು. ನೀವು ಎಷ್ಟು ಬೇಕಾದ್ರೆ ಹಾಕೋಬಹುದು, ಹೆಚ್ಚು ಕಮ್ಮಿ. ಅದು ಎಷ್ಟು ಹಾಕೊಂಡ್ರು ಸ್ವಲ್ಪನೇ ಆಗುತ್ತೆ, ಟೇಸ್ಟ್ ಚೆನ್ನಾಗಿರುತ್ತೆ. ಗರಿ ಗರಿ ಆಗೋ ತರ ಮೀಡಿಯಂ ಫ್ಲೇಮ್ ಇಟ್ಕೊಂಡು ಹುರ್ಕೋಬೇಕು. ನೋಡಿ, ಫ್ರೈ ಆಗೇ ಬಿಡ್ತು. ಗ್ಯಾಸ್ ಆಫ್ ಮಾಡಿ ಇದನ್ನು ಸ್ವಲ್ಪ ತಣ್ಣಗೆ ಹಾಕಿ ಬಿಟ್ಬೇಡ. ತಣ್ಣಗಾದ್ಮೇಲೆ ನಾನು ತೋರಿಸ್ತಿದ್ದೀನಿ ನೋಡಿ, ಎಷ್ಟು ಗರಿ ಗರಿಯಾಗಿ ನಿಮಗೆ ಕೇಳಿಸ್ತಾ ಇರ್ಬೋದಲ್ವಾ. ಹಿಂಗ್ ಕೈಯಲ್ಲಿ ಇಟ್ಕೊಂಡಾಗ ಪುಡಿ ಪುಡಿ ಆಗ್ಬೇಕು. ಈಗ ಎಲ್ಲಾನು ತಣ್ಣಗಾಗಿದೆ. ಕರ್ಬೇವಿನ ಸೊಪ್ಪು 1 ಮಿಕ್ಸಿ ಜಾರಿಗೆ ಹಾಕೊಂಡು ಮೊದಲಿಗೆ ಪುಡಿ ಮಾಡ್ಕೋಬೇಕು. ನೋಡಿ, ನಾನು ಹೇಳಿಲ್ವಾ, ಮಿಕ್ಸಿಗೆ ಹಾಕೊಂಡಾಗ 1 ಸ್ಪೂನ್ ಬಂತ ಅಷ್ಟೇ, ಅಷ್ಟೊಂದು ಕರ್ಬೇವಿನ ಸೊಪ್ಪಿಗೆ. ಅದೇ ಬೌಲಿಗೆ ನಾವು ಫಸ್ಟಿಗೆ ಎಲ್ಲ ಮಾಡಿಟ್ಕೊಂಡಿದೀವಲ್ವಾ, ಎಳ್ಳು ಶೇಂಗಾ ಎಲ್ಲ, ಅದಿಷ್ಟನ್ನು ಹಾಕೊಂತಾ ಇದ್ದೀನಿ. ಹಾಗೆ ಬೆಳ್ಳುಳ್ಳಿ ಹುರಿದಿರೋದಿದೆಯಲ್ಲ, ಅದನ್ನು ಹಾಕೊಂಡಿದ್ದೀನಿ. ಇದಿಷ್ಟು ತಣ್ಣಗಾದ್ಮೇಲೆ ಹಾಕೋಬೇಕು. ರುಚಿಗೆ ತಕ್ಕಷ್ಟು ಉಪ್ಪು. ಈಗ ಡ್ರೈ ಆಗಿ ಪುಡಿ ಮಾಡ್ಕೋಬೇಕು. ಯಾವುದಕ್ಕೂ ಇಲ್ಲಿ ನೀರು ಬಳಸಂಗಿಲ್ಲ. ಇಷ್ಟಾದ್ರೆ ಸಾಕು, ತುಂಬಾ ನಯಸ್ಬೇಡ, ಸ್ವಲ್ಪ ಹಂಗಂಗೆ ಬಾಯಿಗೆ ಸಿಗ್ತಾ ಇರ್ಬೇಕು. ಇದನ್ನೆಲ್ಲ ಈಗ 1 ಬೌಲಿಗೆ ಎತ್ತಿ ಇಟ್ಕೊತಾ ಇದ್ದೀನಿ. ಈ ಮಸಾಲೆ ಪುಡಿನ ಏರ್ಟೈಟ್ ಬಾಕ್ಸಿಗೆ ಹಾಕಿ ಫ್ರಿಜ್ಜಲ್ಲಿ ಇಟ್ಕೊಂಡ್ರೆ 1 ತಿಂಗಳು ಬರುತ್ತೆ. ಯಾವಾಗ ಬೇಕೋ ಅವಾಗ ಅನ್ನಕ್ಕೆ ಕಲ್ಸ್ಕೊಂಡು ತಿನ್ಬೋದು. ಸ್ಟವ್ ಮೇಲೆ 1 ಬಾಂಡ್ಲಿ ಇಟ್ಟಿದ್ದೀನಿ. 2 ಸ್ಪೂನ್ ಅಷ್ಟು ಎಣ್ಣೆ ಹಾಕೊಂಡಿದ್ದೀನಿ. ಎಣ್ಣೆ ಚೆನ್ನಾಗಿ ಕಾದಿದೆ. ಈ ಟೈಮಲ್ಲಿ 1/2 ಸ್ಪೂನ್ ಅಷ್ಟು ಸಾಸಿವೆ ಹಾಕೊಂಡಿದ್ದೀನಿ. ಸಾಸಿವೆ ಸ್ವಲ್ಪ ಸಿಡಿಯಕ್ಕೆ ಶುರುವಾದಾಗ 1/2 ಸ್ಪೂನ್ ಅಷ್ಟು ಜೀರಿಗೆ ಹಾಕೊಂಡಿದ್ದೀನಿ. ಜೀರಿಗೆ ಸಾಸಿವೆ ಚೆನ್ನಾಗಿ ಸಿಡಿಬೇಕು. 2 ಒಣಮೆಣಸಿನ್ಕಾಯಿನ ಸಣ್ಣ ಕಟ್ ಮಾಡಿ ಅದೇ ಎಣ್ಣೆಗೆ ಹಾಕೊಂಡಿದ್ದೀನಿ. ಹಾಗೆ 2 ಕಡ್ಡಿಯಷ್ಟು ಕರಿಬೇವು ಹಾಕೊಂಡಿದ್ದೀನಿ. ಸ್ವಲ್ಪ ಅರಿಶಿಣದ ಪುಡಿ. ಇಷ್ಟನ್ನು ಚೆನ್ನಾಗಿ ಎಣ್ಣೆಯಲ್ಲಿ ಕೂಡೋ ತರ ಗರಿಗರಿ ಆಗೋ ತರ ಮಾಡ್ಕೊಂಡ್ಮೇಲೆ 1/2 ಸ್ಪೂನ್ ಅಷ್ಟು ಕಡಲೆಬೇಳೆ, 1/2 ಸ್ಪೂನ್ ಅಷ್ಟು ಉದ್ದಿನಬೇಳೆ, ಹಾಗೆ 3 ಸ್ಪೂನ್ ಅಷ್ಟು ಶೇಂಗಾ ಬೀಜ, ಇಷ್ಟನ್ನು ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು. ಕಲರ್ ಚೇಂಜ್ ಆಗಬೇಕು. 1 ಲೋಟ ಅಕ್ಕಿನ ಉದ್ರುದ್ರಾಗಿ ಬೇಯಿಸ್ಕೊಂಡು ತಣ್ಣಗೆ ಮಾಡಿಟ್ಟಿದ್ದೀನಿ. ಅದಿಷ್ಟನ್ನು ಹಾಕೋತಾ ಇದ್ದೀನಿ. ನಿಮಗೆ ಊಟಕ್ಕೆ ಯಾವ ಅಕ್ಕಿ ಬಳಸ್ತಿರೋ ಅದೇ ಅಕ್ಕಿನೇ ಮಾಡ್ಕೋಬಹುದು, ಆದ್ರೆ ಉದ್ರುದ್ರಾಗಿ ಇರಬೇಕು. ಅನ್ನ ಹಾಕೊಂಡಾದ್ಮೇಲೆ ನಾನು ಮಾಡ್ಕೊಂಡಿದ್ದೀನಲ್ಲ ಮಸಾಲೆ ಪುಡಿ, ಅದನ್ನ ಹಾಕೋತಾ ಇದೀನಿ. ನೋಡ್ರಿ, 2 ಸ್ಪೂನ್ ಹಾಕೊಂಡೆ, 3, ಇನ್ನೊಂದು ಸ್ಪೂನ್ ಹಾಕೊಂತೀನಿ. ಕಲಸಾದ್ಮೇಲೆ ಮತ್ತೆ ಬೇಕಾದ್ರೆ ನಾನು ಹಾಕೋತೀನಿ. ಉದ್ರುದ್ರಾಗಿ ಹಗೂರಕ್ಕೆ ಕಲ್ಸ್ಕೊಳ್ಳಿ. ಅನ್ನ ತುಂಬಾ ಪ್ರೆಸ್ ಮಾಡಕ್ ಹೋಗ್ಬೇಡಿ. ದೇವಸ್ಥಾನಗಳಲ್ಲಿ ಪುಳಿಯೋಗರೆ ಪ್ರಸಾದ ಕೊಡ್ತಾರಲ್ವಾ, ಅಷ್ಟೇ ರುಚಿಯಾಗಿರುತ್ತೆ. ನೀವು ಒಂದ್ಸಲಿ ಮಾಡ್ಕೊಳ್ಳಿ. ಕೈಯಲ್ಲಿ ಕಲಸಿದ್ರು ರುಚಿ ಜಾಸ್ತಿ. ನೋಡಿ, ಕೈ ಚೆನ್ನಾಗಿ ತೊಳ್ಕೊಂಡು ಒರೆಸ್ಕೊಂಡಿದ್ದೀನಿ. ಈಗ ಕೈಯಲ್ಲಿ ಕಲಿಸ್ತೀನಿ. ಯಾವುದೇ ಆಗ್ಲಿ ನಾವು ಕೈಯಲ್ಲಿ ಕಲಸೋದ್ರಿಂದ ರುಚಿ ಚೆನ್ನಾಗಿರುತ್ತೆ, ಮತ್ತೆ ಬೆರಳುಗಳಿಗೆ ಎಕ್ಸರ್ಸೈಸ್ ಆಗುತ್ತೆ, ಹೌದಲ್ವಾ. ಉಪ್ಪು ಹುಳಿ ಖಾರ ಈ ಟೈಮಲ್ಲಿ ಸ್ವಲ್ಪ ನೋಡ್ಕೊಳ್ಳಿ. ಯಾವ್ದಾದ್ರು ಹೆಚ್ಚು ಕಮ್ಮಿ ಆಗಿದ್ರೆ ನಿಮ್ಮ ರುಚಿ ಅನುಸಾರ ನೀವು ಮಾಡ್ಕೋಬಹುದು. ನೋಡಿ, ಇನ್ನಿಷ್ಟು ಉಳಿದಿದೆ. ಇದನ್ನ ಹಂಗೆ ತೆಗೆದಿಟ್ಕೊಂಡ್ಬಿಟ್ರೆ ಯಾವಾಗ ಬೇಕಾದ್ರೆ ಅವಾಗ ಸಡನ್ ಆಗಿ ಕಲ್ಸ್ಕೊಂಡು ತಿನ್ಬೋದು. ರುಚಿ ರುಚಿಯಾದ ಕರಿಬೇವಿನ ಅನ್ನ ರೆಡಿ ಆಗಿದೆ. ನಿಮಗೆ ಈ ರೆಸಿಪಿ ಇಷ್ಟ ಆಯ್ತಾ? ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡಿ, ಶೇರ್ ಮಾಡಿ. ನಿಮಗೆ ಬೆಳ್ಳುಳ್ಳಿ ಬೇಡ ಅಂದ್ರೆ ಸ್ಕಿಪ್ ಮಾಡ್ಕೋಬಹುದು.
ಸ್ಕೂಲ್ ಮಕ್ಕಳಿಗೆ ಬೆಳಗ್ಗೆ ಹೊತ್ತು ಕೆಲ್ಸಕ್ಕೆ ಹೋಗೋರಿಗೆ ಆರಾಮಾಗಿ ಬೇಗ ಬೇಗ ಮಾಡ್ಕೊಂಡು ಲಂಚ್ ಬಾಕ್ಸಿಗೆಲ್ಲ ತಗೊಂಡೋಗ್ಬೋದು. ಬೆಳಗಿನ ಬ್ರೇಕ್‌ಫಾಸ್ಟಿಗೂ ತುಂಬಾ ಚೆನ್ನಾಗಿರುತ್ತೆ. ಇದ್ರ ಜೊತೆಗೆ ಮೊಸರು ಹಾಕೊಂಡು ತಿಂದ್ರೆ ಅಂತೂ ಇನ್ನೂ ಸೂಪರ್ ಆಗಿರುತ್ತೆ. ನೋಡಿದ್ರಲ್ವಾ? ಇವತ್ತು ನಾನು ಹೊಸ ತರಹದ ರುಚಿಯಾದ ಶೇಂಗಾ ಸಾರು ಮಾಡುವುದು ತೋರಿಸ್ತಿದ್ದೀನಿ. 10 ನಿಮಿಷಕ್ಕೆಲ್ಲ ರೆಡಿ ಆಗಿಬಿಡುತ್ತೆ. ಮುದ್ದೆಗೆ, ಅನ್ನದ ಜೊತೆಗೆ, ದೋಸೆಗೆ, ಚಪಾತಿಗೆ ಎಲ್ಲದಕ್ಕೂ ತುಂಬ ಚೆನ್ನಾಗಿರುತ್ತೆ. ಇದಕ್ಕೆ ಬೇಳೆ ಬೇಡ, ತುಂಬ ತರಕಾರಿ ಯಾವುದು ಬೇಡ, ಕೆಲವೇ ಪದಾರ್ಥ ಬಳಸಿ ಮಾಡಬಹುದು. ಹಾಗಾದರೆ ಬನ್ನಿ, ಏನೇನು ಪದಾರ್ಥ ಬೇಕು ಮತ್ತು ಮಾಡುವ ವಿಧಾನ ನೋಡ್ಕೊಳ್ಳೋಣವಾ? ನಾನಿಲ್ಲಿ 100 ಗ್ರಾಮ್ ಅಷ್ಟು ಶೇಂಗಾ ಬೀಜ ತಗೊಂಡಿದ್ದೀನಿ. ಇದನ್ನ ಚೆನ್ನಾಗಿ ಹುರಿದು ಸಿಪ್ಪೆ ತೆಗೆದು ಇಟ್ಟಿದ್ದೀನಿ. ಒಂದು ಮಿಕ್ಸಿ ಜಾರಿಗೆ ಹಾಕೊಂಡ್ಬಿಟ್ಟು ನುಣ್ಣಗೆ ಪೌಡ್ರ್ ಮಾಡ್ಕೋಬೇಕು. ನೀರು ಹಾಕೊಳ್ದಂಗೆ ನುಣ್ಣಗೆ ಪೌಡ್ರ್ ಮಾಡ್ಕೋಬೇಕು. ನೋಡಿ, ಈ ಥರ ತೋರಿಸ್ತಾ ಇದ್ದೀನಲ್ವಾ, ಈ ಥರ ಸ್ವಲ್ಪನೂ ರವೆ ರವೆ ಥರ ಇರಬಾರ್ದು, ಆ ಥರ ನೀವು ಗ್ರೈಂಡ್ ಮಾಡ್ಕೋಬೇಕು. ಈಗ ನಾನು ಗ್ಯಾಸ್ ಮೇಲೆ ಒಂದು ಬಾಣಲಿ ಇಟ್ಟಿದ್ದೀನಿ. ಬಾಣಲಿಗೆ 2 ಟೀ ಸ್ಪೂನ್ ಅಷ್ಟು ಎಣ್ಣೆ ಹಾಕ್ಕೊತಾ ಇದ್ದೀನಿ. ಎಣ್ಣೆ ಚೆನ್ನಾಗಿ ಕಾದಿದೆ. ಈ ಟೈಮಲ್ಲಿ 1 ಸ್ಪೂನ್ ಅಷ್ಟು ಸಾಸಿವೆ ಹಾಕ್ಕೊಂಡಿದ್ದೀನಿ. ಸಾಸಿವೆ ಸ್ವಲ್ಪ ಚಟಪಟ ಅಂತ ಸಿಡಿಬೇಕು. ಹಾಗೆ 1 ಸ್ಪೂನ್ ಅಷ್ಟು ಜೀರಿಗೆ ಹಾಕ್ಕೊತಾ ಇದ್ದೀನಿ. ಜೀರಿಗೆ ಸಾಸಿವೆ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಆಗಲಿ. ಚೆನ್ನಾಗಿ ಫ್ರೈ ಆಗಬೇಕು, ಇಲ್ಲಾಂದರೆ ಒಂದು ಸ್ವಲ್ಪ ಹಸಿ ವಾಸನೆ ಬಂದ್ಬಿಡುತ್ತೆ. ಹಾಗೆ 1 ಗೆಡ್ಡೆಯಷ್ಟು ಬೆಳ್ಳುಳ್ಳಿನ ಜಜ್ಜಿ ಹಾಕ್ಕೊಂಡಿದ್ದೀನಿ. ಬೆಳ್ಳುಳ್ಳಿ ಜಜ್ಜಿ ಹಾಕೊಳ್ಳೋದ್ರಿಂದ ತುಂಬ ರುಚಿಯಾಗುತ್ತೆ. 1-2 ಕಡ್ಡಿಯಷ್ಟು ಕರಿಬೇವು ಹಾಕ್ಕೊಂಡಿದ್ದೀನಿ. ಎಲ್ಲನೂ ಚೆನ್ನಾಗಿ ಫ್ರೈ ಆಗಲಿ. ಬೆಳ್ಳುಳ್ಳಿ ಮತ್ತು ಕರಿಬೇವು ನೋಡಿ, ಇಷ್ಟು ಫ್ರೈ ಆದರೆ ಸಾಕು. ಒಳ್ಳೆ ಘಮ ಘಮ ಅಂತಿರುತ್ತೆ. ಹಾಗೆ ನೋಡಿ, 3 ಟೊಮೊಟೊನ ಸಣ್ಣಕ್ಕೆ ಕಟ್ ಮಾಡಿಟ್ಟಿದ್ದೆ, ಅದನ್ನು ಹಾಕ್ಕೊಂಡಿದ್ದೀನಿ. ಹಣ್ಣಾಗಿರೋ ಟೊಮೊಟೊ ತಗೊಳ್ಳಿ, ತುಂಬ ಟೇಸ್ಟ್ ಆಗುತ್ತೆ. ನಾನಿಲ್ಲಿ ಈರುಳ್ಳಿ ಹಾಕ್ಕೊತಾ ಇಲ್ಲ, ನಿಮಗೆ ಬೇಕಾದರೆ ಈರುಳ್ಳಿ ಹಾಕ್ಕೋಬೋದು, ಚೆನ್ನಾಗಾಗುತ್ತೆ. 1/4 ಸ್ಪೂನ್ ಅಷ್ಟು ಅರಿಶಿಣದ ಪುಡಿ ಹಾಕ್ಕೊಂಡಿದ್ದೀನಿ. ಹಾಗೆ 1 ದೊಡ್ಡ ಸ್ಪೂನ್ ಅಷ್ಟು ಅಚ್ಚ ಖಾರದ ಪುಡಿ ಹಾಕ್ಕೊಂಡಿದ್ದೀನಿ. ಇದು ನೋಡಿ ಮಸಾಲೆ ಪುಡಿ. ನಾನು ಸಾಂಬಾರಿಗೆ ಸಾರಿಗೆಲ್ಲ ಹಾಕೋ ಪುಡಿ ಮಾಡಿ ಈಗಾಗಲೇ ನಾನು ಈ ಸಾಂಬಾರು ಪುಡಿನ ಅಪ್ಲೋಡ್ ಮಾಡಿದ್ದೀನಿ. ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇರುತ್ತೆ, ಪ್ಲೀಸ್ ಚೆಕ್ ಮಾಡ್ಕೊಳ್ಳಿ. ಇದೊಂದು ಪುಡಿ ಇದ್ದರೆ ಸಾಂಬಾರಿಗಾಗಲಿ, ಈ ಥರ ಸಾರಿಗಾಗಲಿ, ಪಲ್ಯಗಳಿಗಾಗಲಿ ಎಲ್ಲನೂ ಹಾಕ್ಕೋಬೋದು, ತುಂಬ ರುಚಿಯಾಗುತ್ತೆ. ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಎಣ್ಣೆ ಜೊತೆಗೆ ಚೆನ್ನಾಗಿ ಟೊಮೊಟೊ ಫ್ರೈ ಆಗಬೇಕು. ಈ ಥರ ಸ್ವಲ್ಪ ಫ್ರೈ ಆದಮೇಲೆ 1 ಅರ್ಧ ಬೌಲಷ್ಟು ನೀರು ಹಾಕ್ಕೊಂಡಿದ್ದೀನಿ. ನೀರಲ್ಲಿ ಚೆನ್ನಾಗಿ ಮೆತ್ತಗಾಗುತ್ತೆ ಟೊಮೊಟೊ. ಹಾಗೆ ಒಂದು ಸ್ವಲ್ಪ ಬೆಲ್ಲ ಹಾಕ್ಕೊತಿದ್ದೀನಿ. ಬೆಲ್ಲ ಆಪ್ಷನಲ್ಲೂ ನಿಮಗೆ ಬೇಕಾದರೆ ಹಾಕ್ಕೋಬೋದು, ಇಲ್ಲಾಂದರೆ ಇಲ್ಲ. ಸೊ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊತಾ ಇದ್ದೀನಿ. ಹಾಕೊಂಡ್ಬಿಟ್ಟು ಎಲ್ಲ ಚೆನ್ನಾಗಿ ಕೈ ಆಡ್ಕೊಂಡಾದ್ಮೇಲೆ 2 ನಿಮಿಷ ಕುದಿಯೋಕ್ಕೆ ಬಿಟ್ಬಿಡೋಣಂತೆ. ಟೊಮೊಟೊ ಎಲ್ಲ ತುಂಬ ಮೆತ್ತಗಾಗಬೇಕು. ನೋಡಿ, ಹೌದಾ, 2-3 ನಿಮಿಷ ಬಿಟ್ಟಿದ್ದೆ. ಟೊಮೊಟೊ ಹೋಳೆಲ್ಲ ಚೆನ್ನಾಗಿ ಮೆತ್ತಗಾಗಿದೆ, ರಸ ಎಲ್ಲ ಚೆನ್ನಾಗಿ ಬಿಟ್ಕೊಂಡಿದೆ, ಒಳ್ಳೆ ಕಲರ್ ಬಂದಿದೆ. ಈಗ ನಾವು ಪುಡಿ ಮಾಡಿ ಇಟ್ಕೊಂಡಿದ್ದೀವಲ್ವ ಶೇಂಗಾ, ಅದಿಷ್ಟನ್ನು ಹಾಕ್ಕೋತಾ ಇದ್ದೀನಿ. ನಾನಿಲ್ಲಿ ಒಂದು 5-6 ಜನಕ್ಕಾಗಷ್ಟು ಮಾಡ್ತಾಯಿದ್ದೀನಿ, ಅದಕ್ಕೆ ಇಷ್ಟು ಶೇಂಗಾ ತಗೊಂಡಿದ್ದೀನಿ. ನೀವು ಎಷ್ಟು ಜನ ಇದ್ದೀರ ನೋಡಿಕೊಂಡು ಆ ಅಳತೆ ಪ್ರಕಾರ ನೀವು ಮಾಡ್ಕೋಬೋದು. ಚೆನ್ನಾಗಿ ಒಂದ್ಸಲಿ ಕೈ ಆಡ್ಕೊಳ್ಳಿ. ನೀರು ಹಾಕೋಕ್ಕೂ ಮುಂಚೆ ಒಗ್ಗರಣೆಯಲ್ಲಿ ಶೇಂಗಾ ಪುಡಿ ಎಲ್ಲ ಚೆನ್ನಾಗಿ ಬೆರಿಬೇಕು. ಈ ಟೈಮಲ್ಲಿ ಆವಾಗಲೇ ನಾನು ಅರ್ಧ ಬೌಲ್ ಹಾಕ್ಕೊಂಡು ಅರ್ಧ ಬೌಲ್ ಹಂಗೆ ಇಟ್ಟಿದ್ದೆ, ಅದಿಷ್ಟು ಹಾಕ್ಕೊಂಡಿದ್ದೀನಿ. ಹಾಗೆ ಇನ್ನೂ 1 ಬೌಲು ನೀರು ಹಾಕ್ಕೊತಾ ಇದ್ದೀನಿ. ನೀರು ಎಷ್ಟು ಬೇಕೋ ಅಷ್ಟು ಹಾಕ್ಕೋಬೋದು, ತುಂಬ ಗಟ್ಟಿ ಮಾಡ್ಕೋಬೇಡಿ, ಆದಷ್ಟು ಸಾರು ಥರ ಇರಬೇಕು. ಯಾಕೆ ಅಂದರೆ ಇದು ತಣ್ಣಗಾದ್ಮೇಲೆ ಮತ್ತೊಂದು ಸ್ವಲ್ಪ ಗಟ್ಟಿ ಆಗುತ್ತೆ, ಅದಕ್ಕೋಸ್ಕರ ಅಷ್ಟು ಹಾಕ್ಕೊಂಡಿದ್ದೀನಿ. ಈಗ ಚೆನ್ನಾಗಿ ಕೈ ಆಡ್ಕೊಳ್ಳಿ. ಈ ಟೈಮಲ್ಲಿ ನಿಮಗೆ ಉಪ್ಪು ಖಾರ ಬೇಕಾದ್ರೆ ಮತ್ತೆ ಆ್ಯಡ್ ಮಾಡ್ಕೋಬೋದು. ಇದಕ್ಕೆ ಬೇಕಾದ್ರೆ ಸ್ವಲ್ಪ ಹುಣಸೆಹಣ್ಣು ಹುಳಿನೂ ಹಿಂಡ್ಕೋಬೋದು. ಟೊಮೊಟೊ ಜಾಸ್ತಿ ಹಾಕಿರೋದ್ರಿಂದ ಹುಣಸೆ ಹುಳಿ ಹಾಕ್ತಾ ಇಲ್ಲ. ಈಗ ಕೊತ್ತಂಬರಿ ಸೊಪ್ಪು ಹಾಕ್ತಾ ಇದ್ದೀನಿ. ಸ್ವಲ್ಪ ಜಾಸ್ತಿನೇ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳಿ, ತುಂಬ ಟೇಸ್ಟ್ ಆಗುತ್ತೆ. ನೀವು ನೋಡಿದ್ರಲ್ವ ಈಗ ಶೇಂಗಾ ಸಾರು ಮಾಡುವುದು ಹೇಗೆ ಅಂತ. ಚೆನ್ನಾಗಿ ಕುದಿಸ್ಕೋಬೇಕು, ಒಂದು 5 ನಿಮಿಷನಾರು ಈಗ ಕುದಿಬೇಕು. ಅದು ಶೇಂಗಾ ಫ್ಲೇವರ್ ಎಲ್ಲ ಹೊರಗೆ ಬರುತ್ತೆ, ಮನೆಯೆಲ್ಲ ಒಳ್ಳೆ ಪರಿಮಳ ಬರ್ತಾ ಇದೆ. ನೀವು ಒಂದ್ಸಲಿ ಮಾಡ್ಕೊಂಡು ನೋಡಿ. ಎಲ್ಲ ತರಕಾರಿ ಸಾರು ನೀವು ಸಾಮಾನ್ಯವಾಗಿ ಮಾಡ್ಕೊತಾನೆ ಇರ್ತೀರ. ಇದು ಜೋಳದ ಮುದ್ದೆಗೆ, ರಾಗಿ ಮುದ್ದೆಗೆ, ಅನ್ನಕ್ಕೆ, ದೋಸೆಗೆ ಎಲ್ಲದಕ್ಕೂ ತುಂಬ ಚೆನ್ನಾಗಿರುತ್ತೆ. ನಿಮ್ಗೆ ಇಷ್ಟ ಆಯ್ತಾ ಈ ರೆಸಿಪಿ? ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಕೊಡಿ, ಶೇರ್ ಮಾಡಿ. ನೋಡಿ, ಈ ಥರ ಕುದಿಬೇಕು, 5 ನಿಮಿಷನಾರು ಕುದಿಸ್ಕೋಬೇಕು. ಈಗ ಆಯಿತು. ಈಗೆಲ್ಲ ಒಂದು ಬೌಲಿಗೆ ಇದನ್ನೆಲ್ಲ ಹಾಕೋತಾ ಇದ್ದೀನಿ. ನೋಡಿ, ಇಷ್ಟು ನೀರಿರಬೇಕು. ಯಾಕೆಂದರೆ ತಣ್ಣಗಾದ್ಮೇಲೆ ಗಟ್ಟಿ ಆಗುತ್ತೆ ಅಂತ ಹೇಳಿದ್ದೀನಲ್ವ ನಾನು. ತುಂಬ ಗಟ್ಟಿ ಆದರೆ ಇನ್ನೂ ಸ್ವಲ್ಪ ನೀರು ಹಾಕ್ಕೊಂಡು ಬೇಕಾದ್ರೆ ನೀವು ಬಿಸಿ ಮಾಡ್ಕೋಬೋದು. ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಇದು ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದು ಶೇಂಗಾ ಹಾಕಿರೋದ್ರಿಂದ. ಮನೆಯಲ್ಲಿ ಬೇಳೆ ತರಕಾರಿ ಎಲ್ಲ ಮುಗ್ದೋಗಿದ್ರೆ ತಕ್ಷಣಕ್ಕೆ ಮಾಡ್ಕೋಬೇಕಂದ್ರೆ 5-6 ನಿಮಿಷದೊಳಗೆ ಇದು ರೆಡಿ ಆಗೇ ಬಿಡುತ್ತೆ. ಅಷ್ಟೇ ರುಚಿಯಾಗಿರುತ್ತೆ. ಮತ್ತು ಮನೆಗೆ ಅತಿಥಿಗಳು ಬರ್ತಾರೆ ಅಂದಾಗ ಇದನ್ನೆಲ್ಲ ಮಾಡ್ಬೋದು. ತುಂಬ ರುಚಿಯಾಗುತ್ತೆ ಮತ್ತು ಎಲ್ಲರಿಗೂ ಇಷ್ಟ ಆಗುತ್ತೆ. ನಿಮಗೆ ಈ ರೆಸಿಪಿ ಇಷ್ಟ ಆಯ್ತಲ್ವಾ? ಹಾಗಾದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗುವುದು ಮರಿಬೇಡಿ. ಎಲ್ಲರಿಗೂ ಧನ್ಯವಾದಗಳು.